ಸ್ನೇಹಿತರೆ ನಮಸ್ಕಾರ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಭದ್ರಾಚಲಂ ಶ್ರೀರಾಮಚಂದ್ರ ಕ್ಷೇತ್ರ ಕಥೆನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಶ್ರೀರಾಮನೆಂದರೆ ಅದೇನು ಮನದಾಳದ ಭಕ್ತಿಯ ಪ್ರತೀಕ. ಅವನ ಹೆಸರೇ ಚಂದ. ತಟ್ಟಂತ ಕಣ್ಣ ಮುಂದೆ ಮನಸ್ಸಿನ ಆಳದಲ್ಲಿ ನಿರಾಳ, ನಿರ್ಮಲ ಹಾಗೂ ನಗುಮುಖದ ನೀಲಾಕಾರದ ಸುಂದರ ಸುರದ್ರೂಪಿ ಚೇತನವೊಂದರ ದರ್ಶನವಾಗುತ್ತದೆ. ಎಂತಹ ತೇಜಸ್ಸು, ನಡೆ, ನುಡಿ, ಸತ್ಯನಿಷ್ಠ, ಸೂರ್ಯವಂಶ ತಿಲಕ, ಸ್ಥಿತಪ್ರಜ್ಞ, ನಿಜ ಕ್ಷತ್ರಿಯ, ಸಹೋದರತೆಯ ಶಿಖರ, ಭರತ ಲಕ್ಷ್ಮಣ, ಸ್ನೇಹದ ಸಾಗರ, ಹನುಮ, ಸುಗ್ರೀವ, ವಿಭೀಷಣ, ದಾಂಪತ್ಯ ಪ್ರೀತಿಯ ಕಳಶ, ತಾಯಿ ಸೀತಮ್ಮ, ಮಮತೆಯ ಮಡಿಲ ಶಬರಿ, ಕರುಣೆಯ ಕಡಲು, ಅಳಿಲು ಸೇವೆ, ಮಾತಾ ಪಿತೃವಾಕ್ಯ ಪರಿಪಾಲಕ ದಶರಥ ಕೈಕೆ, ವೀರ ರಾವಣನ ವಧೆ, ಪ್ರಜಾ ಪರಿಪಾಲಕ, ಪ್ರಜಾಮಾತೆಗೆ ಮನ್ನಣೆ, ಅಬ್ಬಬ್ಬ, ಕೊನೆಗೆ ರಾಮರಾಜ್ಯವೆಂಬ ಮಾದರಿ ಆಡಳಿತಗಾರ. ಒಂದು ಒಳಿತಿನ ಜೀವನ ಶೈಲಿಯ ಕಲಿಯಬೇಕೆಂದರೆ ನಮ್ಮ ಶ್ರೀರಾಮರ ಅಧ್ಯಯನಕ್ಕಿಂತ ಮತ್ತೊಂದು ಕಲಿಕೆಯ ಅವಶ್ಯವಿದೆಯೇ? ಸನಾತನ ಹಿಂದೂ ಧರ್ಮದ ಪ್ರಕಾರ ಮಹಾವಿಷ್ಣುವಿನ ದಶಾವತಾರದಲ್ಲಿ ಸದ್ಗುಣ ಸಂಪನ್ನ ಮನುಜನ ಸಂಪೂರ್ಣ ಜೀವನ ಶೈಲಿಯ ಚಿತ್ರಣವೇ ಈ ರಾಮ ಅವತಾರದಲ್ಲಿದೆ. ಇಂತಹ ರಘುಕುಲ ಚೇತನದ ಚಿತ್ರಣವ ರಾಮಾಯಣವೆಂಬ ಸುಂದರ ಕಾವ್ಯದ ಮುಖಾಂತರ ನಮಗೆ ಉಣಬಡಿಸಿದ ಮಹರ್ಷಿ ವಾಲ್ಮೀಕಿಯವರ ಪಾದ ಚರಣಗಳಿಗೆ ಚಿರಸಾಷ್ಟಾಂಗ ನಮನಗಳನ್ನು ಮಾಡಲೇಬೇಕು. ತಿಥಿ ನಕ್ಷತ್ರದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯೆಂದು ಬರುವ ಪುನರ್ವಸು ನಕ್ಷತ್ರದ ದಿನ ನಮ್ಮ ಶ್ರೀರಾಮಪ್ರಭು ಈ ಭೂಮಿಗೆ ಅವತರಿಸಿದ ದಿನ. ಇಂತಹ ಮರ್ಯಾದ ಪುರುಷೋತ್ತಮರು ಹುಟ್ಟಿದ ಪುಣ್ಯಸ್ಥಳ ಅಯೋಧ್ಯೆಯಲ್ಲಿ ಹೋರಾಟಗಳ ನಂತರ ಅವರ ಗುಡಿ ಗೋಪುರ ನಿರ್ಮಾಣವಾಗಿ ನಮ್ಮ ಕರುನಾಡ ಶಿಲೆಯಲ್ಲಿ ಕನ್ನಡಿಗನ ಕೈಯಲ್ಲಿ ಸೃಷ್ಟಿಯಾದ ಮುದ್ದಾದ ವಿಗ್ರಹದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಂಡು ಪೂಜಾದಿಗಳು ಇಂದು ನಡೆಯುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ. ಈ ಪುಣ್ಯ ದಿನದಂದು ಭದ್ರಾಚಲ ಶ್ರೀರಾಮಚಂದ್ರ ಪ್ರಭು ಕ್ಷೇತ್ರದ ಕಥೆಯನ್ನು ಈ ವಿಡಿಯೋದಲ್ಲಿ ಎಳೆಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ದಕ್ಷಿಣ ಅಯೋಧ್ಯೆ ಎಂದು ಖ್ಯಾತವಾಗಿರುವ ತೆಲಂಗಾಣ ರಾಜ್ಯದ ಭದ್ರಾಚಲಂ ಅಥವಾ ಭದ್ರಾದಿ ಕ್ಷೇತ್ರದಲ್ಲಿ ಶ್ರೀರಾಮಚಂದ್ರ ಪ್ರಭು, ಸೀತಾಮಾತೆ ಹಾಗೂ ಲಕ್ಷ್ಮಣರ ತ್ರೇತಾಯುಗದ ಸುಂದರ ಮೂರ್ತಿ ಇದೆ. ಶ್ರೀರಾಮಚಂದ್ರ ಪ್ರಭು ವನವಾಸಕ್ಕಾಗಿ ಕಾಡಿಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಅವರ ದಿವ್ಯ ಶಕ್ತಿಯಿಂದ ಒಂದು ಕಲ್ಲು ಮಾನವನಾಗಿ ರೂಪುಗೊಳ್ಳುತ್ತದೆ. ಆ ಮಾನವನಿಗೆ ಭದ್ರ ಎಂದು ಕರೆಯಲಾಗುತ್ತದೆ. ಮುಂದೆ ಶ್ರೀ ನಾರದರು ಆ ಭದ್ರನಿಗೆ ಉಪದೇಶವನ್ನು ಮಾಡಿ ಆ ಭದ್ರನು ಶ್ರೀರಾಮತಾರಕ ಮಂತ್ರವನ್ನು ಜಪಿಸಿ ಸೀತಾಮಾತೆಯನ್ನು ಲಂಕೆಯಿಂದ ಕರೆದುಕೊಂಡು ಬರುವಾಗ ಮತ್ತೆ ಶ್ರೀರಾಮರು ಅವನನ್ನು ಭೇಟಿ ಮಾಡಿಯೇ ಅಯೋಧ್ಯೆಗೆ ಹೋಗಬೇಕೆಂದು ಬೇಡಿಕೊಳ್ಳುತ್ತಾನೆ. ಆದರೆ ಕೊಟ್ಟ ಮಾತನ್ನು ಶ್ರೀರಾಮಚಂದ್ರರು ಮರೆತು ಹೋಗುತ್ತಾರೆ. ರಾಮಾವತಾರವು ಮುಗಿದ ನಂತರವೂ ಆ ಭದ್ರನು ಶ್ರೀರಾಮಚಂದ್ರನ ಬರುವಿಕೆಗಾಗಿ ಕಾಯುತ್ತಾ ತಪಸ್ಸು ಮಾಡುತ್ತಿರಬೇಕಾದರೆ ಸಾಕ್ಷಾತ್ ಮಹಾವಿಷ್ಣುವು ಅವನ ತಪಸ್ಸಿಗೆ ಮೆಚ್ಚಿ ಆತುರದಲ್ಲಿ ಶ್ರೀರಾಮರಾಗಿ ಅವತಾರ ಮಾರ್ಪಟ್ಟು ಮಾಡಿಕೊಳ್ಳದೆ ಸಾಕ್ಷಾತ್ ಚತುರ್ಭುಜ ವಿಷ್ಣುವಾಗಿಯೇ ಓಡೋಡಿ ಬಂದು ಅವನಿಗೆ ದರ್ಶನವನ್ನು ನೀಡಿಬಿಡುತ್ತಾರೆ. ಆ ರೀತಿಯಾಗಿ ಅವತರಿಸಿದ ಮೂರ್ತಿ ಸ್ವರೂಪವೇ ಇಂದು ಭದ್ರಾಚಲಂನಲ್ಲಿ ನಾವು ಕಾಣುವಂತಹ ವಿಷ್ಣು ಸ್ವರೂಪದ ಶ್ರೀರಾಮಚಂದ್ರ, ಸೀತಾಮಾತೆ ಹಾಗೂ ಲಕ್ಷ್ಮಣ ಸ್ವರೂಪ ವಿಗ್ರಹಗಳು. ಮುಂದೆ ಶಬರಿಯ ವಂಶಜಲಾದ ಕಾಡು ನಿವಾಸಿಯಾದ ಡಕ್ಕಮ್ಮ ಎನ್ನುವಂತಹ ಮಹಿಳೆ ಈ ಸ್ವಾಮಿಯನ್ನು ಕಾಡಿನಲ್ಲಿ ನೋಡಿ ಪುನೀತಳಾಗಿ ಆ ವಿಗ್ರಹಗಳಿಗೆ ಕಾಡಿನಲ್ಲಿಯೇ ಒಂದು ಸಣ್ಣ ಗೂಡನ್ನು ನಿರ್ಮಿಸಿ ಆರಾಧಿಸಿರುತ್ತಾಳೆ. ಕಾಲಾನಂತರ ಕಂಚರ್ಲ ಗೋಪಣ ಎನ್ನುವಂತಹ ಪರಮ ಭಕ್ತರು 17ನೇ ಶತಮಾನದಲ್ಲಿ ಕಂದಾಯ ಅಧಿಕಾರಿಗಳಾಗಿ ಸುಲ್ತಾನರ ಆಳ್ವಿಕೆಯ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. ತಮ್ಮ ರಾಮಭಕ್ತಿಯ ಪ್ರತೀಕವಾಗಿ ಸ್ವಂತ ಹಣದಲ್ಲಿ ವಿಗ್ರಹಗಳಿಗೆ ಗುಡಿಯನ್ನು ಕಟ್ಟಲು ನಿಶ್ಚಯಿಸಿದಾಗ ಸುಲ್ತಾನರ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾನೆ ಎಂದು ಅಪಾರ್ಥವ ಮಾಡಿಕೊಂಡು ಗೋಪಣ್ಣನನ್ನು 16 ವರ್ಷಗಳ ಕಾಲ ಸೆರೆವಾಸಕ್ಕೆ ನೂಕಿಬಿಡುತ್ತಾರೆ. ಸೆರೆವಾಸದಲ್ಲಿದ್ದರೂ ಗೋಪಣ್ಣ ಕಥೆಗಳನ್ನು ರಚಿಸುತ್ತಾ ಸದಾ ಹಾಡುತ್ತಿರುತ್ತಾರೆ.
ಅರಿವಿಲ್ಲದಂತೆ ಗೋಪಣ್ಣನು ರಾಮದಾಸರಾಗಿ ರಾಮನಿಗೆ ತಮ್ಮನ್ನು ಸಂಪೂರ್ಣ ಸಮರ್ಪಿಸಿಕೊಂಡು ಪರಿವರ್ತನೆಯಾಗಿ ಬಿಡುತ್ತಾರೆ. ಈ ಗೋಪಣ್ಣನನ್ನು ಸೆರೆವಾಸದಿಂದ ಬಿಡಿಸುವ ಸಲುವಾಗಿ ಸುಲ್ತಾನನು ಕೇಳಿದ ಚಿನ್ನದ ನಾಣ್ಯಗಳನ್ನು ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು, ಸೀತಾಮಾತೆ ಹಾಗೂ ಲಕ್ಷ್ಮಣರೇ ಸುಲ್ತಾನರಿಗೆ ನೀಡುತ್ತಾರೆ. ಗೋಪಣ್ಣರನ್ನು ಬಿಡಿಸುತ್ತಾರೆ. ನಂತರ ಗೋಪಣ್ಣನು ಭದ್ರಾಚಲದ ರಾಮದಾಸನಾಗಿ ಗುಡಿಯ ಕಟ್ಟಿ ಪ್ರಖ್ಯಾತನಾಗುತ್ತಾನೆ. ಹಾಗೂ ಇಂದಿಗೂ ಗುಡಿಯಲ್ಲಿ ಅವರು ಬರೆದಿರುವ ಗೀತೆಗಳನ್ನು ಹೇಳುತ್ತಾ ರಾಮರನ್ನು ಆರಾಧಿಸಲಾಗುತ್ತದೆ. ಇದು ಪುಣ್ಯ ರಾಮಕ್ಷೇತ್ರ ಶ್ರೀ ಭದ್ರಾಚಲಂನಲ್ಲಿ ಶ್ರೀರಾಮಚಂದ್ರರು ಅವತರಿಸಿದ ಪರಿ. ಹೀಗೆ ಹೇಳ್ತಾ ಸರ್ವರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀರಾಮನು ನಿಮ್ಮ ಬಾಳಿನಲ್ಲಿ ಸುಖ ಸಂತೋಷ ನೆಮ್ಮದಿ ನೀಡಲಿ ಅಂತ ಹೇಳ್ಕೊಂತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.